ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಟೈಮು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು. 11 ಗಂಟೆ ಆಗಕ್ಕೆ ಬಂತು. ಇವಾಗ ಲ್ಯಾಬಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಬೆಳಗ್ಗೆ ತಿಂಡಿಗೆ ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ. ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ಏನೂ ನಾನ್ ವೆಜ್ ಏನೂ ಮಾಡಿಲ್ಲ. ಮಧ್ಯಾಹ್ನ ನೋಡೋಣ ಮತ್ತೆ ಮಾಡ್ಕೊತೀವಿ, ಇಲ್ಲ ಅಂದರೆ ಅದೇ ಸ್ವಲ್ಪ ಇದೆ, ಅದನ್ನೇ ತಿಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು ಪುರಾಣಿ ರಂಗೋಲಿ ಹಾಕ್ಕೊಂಡಿದ್ದೆ, ಬಟ್ಟೆ ಎಲ್ಲ ತೊಳೆದಾಯ್ತು, ಒಣಗಾಕಿದ್ದೀನಿ. ಅದು ಮಧ್ಯಾಹ್ನದಷ್ಟೊತ್ತಿಗೆ ಒಣಗುತ್ತೆ. ಆಮೇಲೆ ನೋಡ್ಕೊಳ್ಳೋಣ, ಬಂದಮೇಲೆ ಕೆಲಸ ಶುರು ಮಾಡೋಣ. 2 ಗಂಟೆ 2:15 ಆಗುತ್ತೆ. ನಾನು ಬರೋಷ್ಟೊತ್ತಿಗೆ 3 ಆಗ್ಬೋದು. ನೋಡಿಕೊಂಡು ಆಮೇಲೆ ಕೆಲಸ ಶುರು ಮಾಡ್ಕೊತೀನಿ. ರೆಡಿ ಆಗಿದ್ದೀನಿ ಹೋಗೋಕ್ಕೆ. ಮಗನ ಕಾಯ್ತಿದ್ದೀನಿ. ಅವನ ಜೊತೆ ಡ್ರಾಪ್ ಮಾಡಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಥರದೊಂದು ರಂಗೋಲಿ ಹಾಕ್ಕೊಂಡಿದ್ದೆ. ಬಿಸಿ ಬಿಸಿ ಅನ್ನ, ಟೊಮೆಟೊ ಗೊಜ್ಜು, ಸೈಡ್ಸಿಗೆ ಸ್ವಲ್ಪ ಸೌತೆಕಾಯಿ ಇತ್ತು, ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಬೆಳಗ್ಗೆ ತಿಂಡಿ ಅಂತೂ. ನನಗಂತೂ ಟೊಮೆಟೊ ಗೊಜ್ಜು ತುಂಬ ಇಷ್ಟ. ನಿನ್ನೆ ಎಲ್ಲ ತರಕಾರಿ ತಂದಿದ್ದೆ, ಇವತ್ತು ಸೊಪ್ಪು ತಂದಿದ್ದೀನಿ. ಅದು ನಿನ್ನೆ ಸ್ವಲ್ಪ ಸಂಜೆ ಹೋಗಿದ್ದ ಕಾರಣ ಸೊಪ್ಪು ಯಾವುದೂ ಇರಲಿಲ್ಲ. ಇವತ್ತು ಸಿಕ್ತು, ನೋಡೋಣ ಮೊಸಪ್ಪೇನಾದರೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸೊಪ್ಪು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಹಲಸಿನಕಾಯಿ ಬೇರೆ ಅರ್ಧ ಹಾಗೇ ಇದೆ, ಅದೇನಾದರೂ ಮಾಡಬೇಕು. ಈಗ ನಾನ್ ವೆಜ್ ಏನಾದರೂ ಮಾಡೋಣ. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನ್ ವೆಜ್ ಏನಾದರೂ ಮಾಡಬೇಕು. ಮಗ ಇಲ್ಲ, ಕ್ರಿಕೆಟ್ಗೆ ಹೋಗಿದ್ದಾನೆ. ಲ್ಯಾಬಿಂದ ಬಂದೆ ಇವಾಗ. ಅಂದರೆ ಇನ್ನೊಬ್ರು ಇದ್ದಾರೆ, ಏನಾದರೂ ಪೇಷಂಟ್ ಬಂದರೆ ಕಾಲ್ ಮಾಡ್ತಾರೆ, ಅದಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ನೋಡೋಣ, ಏನಾದ್ರು ಹೋಗಬೇಕಾದ್ರೆ ಹೋಗ್ಬೋದು. ಹಾಗಾಗಿ ಡ್ರೆಸ್ ಏನು ಚೇಂಜ್ ಮಾಡ್ಕೊಂಡಿಲ್ಲ. ಸೊಪ್ಪು ಇಲ್ಲಿ ಕವರಿಗೆ ಹಾಕಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ, ನೀರಿನ ಅಂಶ ಎಲ್ಲ ಹೋಗಲಿ ಗಾಳಿಗೆ. ಆಮೇಲೆ ಬಿಡಿಸಿ ಇಟ್ಕೋತೀನಿ ಫ್ರಿಜ್ಜಲ್ಲಿ. ನಾಳೆ ಮೊಸಪ್ಪು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪಂತೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಈಗ ಬನ್ನಿ ಏನಾದರೂ ಮಾಡೋಣ, ಬೇಗ ಅರ್ಜೆಂಟಿಗೆ ಅಡುಗೆ ಮಾಡೋಣ. ಇಲ್ಲ ಫಸ್ಟು ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ಟ್ರಾಬೆರಿ ಇತ್ತಲ್ಲ ಅವತ್ತು ತಂದಿದ್ದು ಹಾಗೇ ಇದೆ. ಅದೇ ಸ್ಟ್ರಾಬೆರಿನಲ್ಲಿ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಂಡು ಕುಡಿಯೋಣ. ಬಿಸಿಲು ತುಂಬ ಬಿಸಿಲಿದೆ ನೋಡಿ, ತೋರಿಸಂತ ಬಿಸಿಲು ನೋಡಿ ಕಾಣ್ತಾನಿಲ್ಲ, ಅಷ್ಟು ಬಿಸಿಲಿದೆ. ಬಟ್ಟೆ ಸ್ವಲ್ಪ ತಿರ್ಗಿಸಾಕ್ಬಿಟ್ಟು ಬಂದಿದ್ದೀನಿ ಒಣ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮ್ಯಾಟು ಇನ್ನೂ ಒಣಗಿರ್ಲಿಲ್ಲ, ಅದನ್ನು ತಿರ್ಗಿಸಾಕ್ಬಿಟ್ಟು ಬಂದೆ. ಅದೆಲ್ಲ ಒಣಗಿದ್ಮೇಲೆ ಎತ್ತಿಟ್ಕೋತೀನಿ. ಫಸ್ಟ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತೀನಿ. ಸ್ಕಿನ್ನು ಫುಲ್ಲು ಕ್ಲಿಯರ್ ಆಗಿದೆ. ಹೇಗಿತ್ತು ಅಂದರೆ ನನ್ನ ಸ್ಕಿನ್ನು ನನಗೆ ಅಸಹ್ಯ ಆಗ್ತಿತ್ತು ನೋಡ್ಕೊಳ್ಳೋದಕ್ಕೆ. ಈಗ ಹೇಗೋ ಕ್ಲಿಯರ್ ಆಗಿದೆ. ಸ್ವಲ್ಪ ಸ್ಟ್ರಾಬೆರಿ ಹುಳಿ ಬರುತ್ತೆ, ಹಾಗಾಗಿ ನಾನು ಜಾಸ್ತಿ ಹಣ್ಣು ತೊಗೊಂಡಿಲ್ಲ. 4ರಿಂದ 5 ತೊಗೊಂಡಿದ್ದೀನಿ ಅಷ್ಟೇ, ಚಿಕ್ಕ ಚಿಕ್ಕದು. ಅದಕ್ಕೆ 2 ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ, 1 ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ನನ್ನ ಮಗನಿಗೆ ಸಕ್ಕರೆ ಏನೂ ಹಾಕಿಲ್ಲ, ಹಾಗೆ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ನನಗೆ 2 ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅದು ಹುಳಿಗಿರೋದ್ರಿಂದ ನಾನು ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ. ನೀವು ಬೇರೆ ಹಣ್ಣೇನಾದರೂ ಮಾಡಿದ್ರೆ ಬೇಕು ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಆ್ಯಪಲಲ್ಲೂ ಮಾಡ್ಕೋಬೋದು, ಸೇಮ್ ಪ್ರೊಸೀಜರು. ಮಿಕ್ಸಿಗೆ ಹಾಕಿ ಚರ್ ಅನ್ಸೋದು ಅಷ್ಟೇ, ಆಯಿತು, ರೆಡಿ ಆಯಿತು. ಇದು ನನ್ನ ಮಗನಿಗೆ, ಅವನಿಗೆ ಸಕ್ಕರೆ ಏನೂ ಹಾಕಿಲ್ಲ. ಅವ್ನು ಸಕ್ಕರೆ ಹಾಕಿದ್ರೆ ಕುಡಿಯಲ್ಲ, ಹಾಗಾಗಿ ಕ್ರಿಕೆಟ್ಗೆ ಹೋಗಿದ್ದಾನಲ್ಲ, ಬಂದ ತಕ್ಷಣ ಕುಡಿತಾನೆ. ಚಿಲ್ಲಾಗಿದ್ರೆ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಅವನಿಗೆ ರೆಡಿ ಮಾಡಿ ನನಗೆ 1.5 ಕಪ್ ಆಗೋಯಿತು. ಅದಕ್ಕೆ ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋಣ ಅಂತ ಅದನ್ನು ಸ್ವಲ್ಪ ತೆಗೆದಿಟ್ಟೆ, ಒಂದು ಅರ್ಧ ಗ್ಲಾಸು. ಇನ್ನು ಅರ್ಧ ಗ್ಲಾಸಿಗೆ ಮತ್ತೆ 2 ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ಕೊಂಡು ಕುಡಿಯೋದು ಏನೋ ಒಂಥರ ಖುಷಿ ಇರುತ್ತೆ. 1 ಸ್ಕೂಪ್ ಐಸ್ ಕ್ರೀಮ್ ತಿನ್ನೋದು, ಚೂರು ಮಿಲ್ಕ್ ಶೇಕ್ ಕುಡಿಯೋದು ಒಂಥರ ಸಖತ್ತು ಖುಷಿ ಕೊಡುತ್ತೆ. ಇದು ನೀವು ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಹಾಲು ಅಷ್ಟೇ, ಏನು ಕಾಯಿಸೋ ಅವಶ್ಯಕತೆ ಇಲ್ಲ. ಹಾಲು ಫ್ರಿಜ್ಜಲ್ಲಿರೋದೇ ಹಾಕಿರೋದ್ರಿಂದ ಸ್ವಲ್ಪ ಕೂಲಾಗೇ ಇತ್ತು. ಇನ್ನೂ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಸಖತ್ ಚಿಲ್ಲಾಗಿರುತ್ತೆ. ಬಿಸಿಲಿಂದ ಬಂದು ಕುಡಿದಾಗ ಹೊಟ್ಟೆ ತುಂಬೋಗುತ್ತೆ, ಒಂಥರ ಅಪ್ಪ ಸಾಕು ಅನ್ನಿಸ್ಬಿಡ್ತು, ಊಟನೇ ಬೇಡ ಅನ್ನೋಷ್ಟು ಸಂತೃಪ್ತಿ ಆಯಿತು. ಒಂದು 2 ನಿಮಿಷ ಹಾಗೆ ಅದನ್ನು ಟೇಸ್ಟ್ನ ಇದು ಮಾಡಿಕೊಂಡು ಸೊಪ್ಪು ಬಿಡಿಸಿಟ್ಬಿಡೋಣ. ಬಿಸಿಲು ತುಂಬ ಇರೋದ್ರಿಂದ ಅದು ಬಾಡೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮೊದಲು ಸೊಪ್ಪೆಲ್ಲ ಬಿಡಿಸ್ಕೋತಾ ಇದ್ದೀನಿ. ಇಷ್ಟು ಫಾಸ್ಟಾಗಿ ಬಿಡ್ಸೋಕ್ಕಾಗಲ್ಲ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ಬಿಡಿಸಿಟ್ಕೊಂಡ್ರೆ ನನಗೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಟೈಮಿಗೆ ಬರೀ ಜಸ್ಟ್ ತೊಳೆದ್ಬಿಟ್ಟು
ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಂಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಆನ್ ಟೈಮಿಗೆ ಬಿಡಿಸಿ ಎಲ್ಲ ಇದು ಮಾಡೋದಕ್ಕಾಗಲ್ಲ. ಹಾಗಾಗಿ ಫಸ್ಟೇ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಈ ಥರ ಕವರ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು ವಾರ ಆದರೂ ಏನೂ ಹಾಳಾಗೋದಿಲ್ಲ. ಮಾಯ್ಶ್ಚರೈಸರ್ ಎಲ್ಲ ಪೇಪರ್ ಹೀರ್ಕೊಳ್ಳುತ್ತೆ. ಟಿಶ್ಯೂ ಪೇಪರ್ ಇರಲಿಲ್ಲ, ಹಾಗಾಗಿ ನಾನು ಇದು ನ್ಯೂಸ್ ಪೇಪರ್ಗೆ ಹಾಕಿ ಎತ್ತಿಟ್ಕೊಂಡೆ ಇರುತ್ತೆ. ಇದು ಕುಂಬಳಕಾಯಿನೂ ಅಷ್ಟೇ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾವಾಗಾದ್ರೂ ಅರ್ಜೆಂಟಿಗೆ ಏನು ಪಲ್ಯ ಮಾಡೋದು ಅಂತ ಅಂದಾಗ ಇದೂ ಅಷ್ಟೇ ಇಷ್ಟು ಫಾಸ್ಟಾಗೆಲ್ಲ ಹೆಚ್ಚೋಕ್ಕಾಗುತ್ತೆ. ನಾನು ಅದು ಬೋರ್ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ ಅಷ್ಟೇ. ಅಂಗಡಿಗೆ ಹೋಗಿದ್ದೆ, ದಿನ ತರದಿದ್ದೇ ಇರುತ್ತೆ. ಬೆಳಗ್ಗೆ ಸೊಪ್ಪೆಲ್ಲ ತೊಗೊಂಬಂದಿದ್ದೆ. ಇವಾಗ ಹೋಗಿದ್ದೆ ಮಸಾಲ ಅಂಗಡಿಗೆ. ಅಲ್ಲಿ ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸು, ಕಸೂರಿ ಮೇಥಿ ಸ್ವಲ್ಪ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಇದು ಸೋಯಾ ಚಿಂಗ್ಸ್ ನೋಡೋಣ, ನನ್ನ ಮಗನಿಗೆ ಇಷ್ಟ ಅದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಇವತ್ತೇನು ಮಾಡಲ್ಲ, ಮಾಡಿದಾಗ ರೆಸಿಪಿನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇದು ಸಣ್ಣ ಸಣ್ಣದು ಬೇಕಿತ್ತು ನನಗೆ. ಅದೇನಾಗುತ್ತೆ ಅಂದರೆ ಬಾಕ್ಸ್ ಇಲ್ಲ ಅಂದರೆ ಅವ್ರ ಹತ್ರ ತೊಗೊಂಡು ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ. ಹಾಗಾಗಿ ಬಾಕ್ಸಲ್ಲಿ ಇದೆ, ಸಣ್ಣ ಸಣ್ಣದಾದರೆ ಬಾಕ್ಸೇ ತೊಗೋಬೇಕು ಅಂತಂದು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದು ತೊಗೊಂಡಿದ್ದೀನಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡಲಿಲ್ಲ, ಹಾಗೆ ತೊಗೊಂಡೆ. ಚೆನ್ನಾಗಿದೆ ಮಾತ್ರ ಬಾಕ್ಸು. ಟ್ರೈ ಮಾಡಿ ನೋಡಬೇಕು ರೆಸಿಪಿ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ನೋಡೋಣ, ಮಾಡಿದಾಗ ನಿಮ್ಮೊಟ್ಟಿಗೂ ನಾನು ಶೇರ್ ಮಾಡ್ಕೋತೀನಿ. ಸೋಫಾ ಕವರೆಲ್ಲ ಕೂತಿತ್ತು ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ದಿನದಲ್ಲಿ ಇದೊಂದು ಕೆಲಸ ಇದ್ದೇ ಇರುತ್ತೆ, ಒನ್ ಟೈಮ್ ಆದರೂ. ಇಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಸಂಜೆ ಕ್ಲೀನ್ ಮಾಡಬೇಕು. ದಿನ ಮಾಡೋಕ್ಕೂ ಆಗಲ್ಲ ನನಗೆ. 2 ದಿನಕ್ಕೊಮ್ಮೆನಾದರೂ ಇದು ಕವರ್ ತೆಗೆಯೋದು, ಕೊಡ್ಬೋದು, ಹಾಕೋದು. ಮನೇಲಿ ಚಿಕ್ಕ ಮಕ್ಕಳಿಲ್ಲ ಅಂದರೂ ದೊಡ್ಡ ಮಕ್ಕಳಿದ್ರೂ ಕೆಲಸ ಇದ್ದೇ ಇರುತ್ತೆ. ಹಿಂದ್ಗಡೆನೂ ಅಷ್ಟೇ ಎಲ್ಲ ಕಿಟಕಿ ಎಲ್ಲ ಧೂಳಾಗಿತ್ತು. ಸ್ವಲ್ಪ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಅದನ್ನೆಲ್ಲ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿಕೊಂಡು, ಇನ್ನೂ ತೊಳೆದಿರೋ ಬಟ್ಟೆ ಮಡಿಸಿಲ್ಲ. ನೀವು ನೋಡ್ಬೋದು, ಅಲ್ಲೇ ಸೋಫಾ ಮೇಲೆ ಹಾಕಿಟ್ಟಿದ್ದೀನಿ, ಅಲ್ಲೆಲ್ಲ ಧೂಳಿತ್ತು. ಅದಕ್ಕೆ ಸ್ವಲ್ಪ ಸುಮ್ಮನೆ ಹಂಗೆ ಬಟ್ಟೆಲಿ ಇದು ಮಾಡಿಕೊಂಡೆ. ಬಟ್ಟೆ ಎಲ್ಲ ಮಡಿಸಿಟ್ಟು ಮಧ್ಯಾಹ್ನ ಮಾಡಿದ್ದೆ. ಸ್ವಲ್ಪ ಅಡುಗೆ ಇತ್ತು, ನಾನ್ ವೆಜ್ಜು, ಚಿಕನ್ ಫ್ರೈ ಮಾಡಿದ್ದೆ. ಅದೇ ಸಾಕು ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಮನೆ ಕೆಲಸ ಮಾಡೋದ್ರಲ್ಲೇ ನನ್ನ ಸಂಡೇ ಎಲ್ಲ ಮುಗ್ದೋಯ್ತು. ಹೇಗಿತ್ತು ವಿಡಿಯೋ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.